ಕ್ಷೇತ್ರ ಮಾಡಿದಷ್ಟು ನೀರು ಭಿಕ್ಷೆ ಅಂತ ಕಾಯಕ ತತ್ವ ಅಂತ ಏನು ಬೋಧನೆ ಮಾಡಿದರು ಅಂಥ ಒಂದು ಗುರುಪೀಠ. ಈ ಗುರುಪೀಠದ ಈ ಒಂದು ಮಾರ್ಚ್ ತಿಂಗಳ ಭಾಳ ವಿಶೇಷವಾದ ಜಾತ್ರಾ ಮಹೋತ್ಸವಗಳು 23/2/26ನೇ ಇಸ್ವಿಯಿಂದ ಶುರುವಾಗಿದ್ದಂಥ ಕಾರ್ಯಕ್ರಮ. ಇಲ್ಲಿಂದ 9ನೇ ತಾರೀಕಿನ ತನಕ, ಮಾರ್ಚ್ 9ರ ತನಕನೂ ಕೂಡ ದಿನನಿತ್ಯ ಒಂದೊಂದು ಕಾರ್ಯಕ್ರಮಗಳಿರುತ್ತೆ. ಈ ಕಾರ್ಯಕ್ರಮದ ನಿಮಿತ್ತದಲ್ಲಿ ಮಧ್ಯದಲ್ಲಿ ಅನಾದಿ ಕಾಲದಿಂದ ಈ ನಮ್ಮ ಗ್ರಹಣ ಕಾಲ, ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣಗಳಾಗಿರ್ಬೋದು, ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪೂರ್ವದಿಂದನೂ ಕೂಡ ದೈವದ ಕಾರ್ಯಕ್ರಮಗಳಾಗಲಿ, ಅನ್ನ ಸಂತರ್ಪಣೆ ಆಗಲಿ, ಅನ್ನ ಪ್ರಸಾದ ವಿನಿಯೋಗ ಮಾಡೋದಾಗಲಿ ಇವೆಲ್ಲ ನಿಷೇಧ ಅಂತ ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇದೇ ಪದ್ಧತಿ ಈಗಲೂ ಕೂಡ ನಡೀತಾ ಇದೆ. ಅದು ನಮ್ಮ ಜಾತ್ರೆ ಕಾಲದಲ್ಲಿ ಬಂದಿರೋದ್ರಿಂದ ಈ ಒಂದು ಸಂದೇಶ ಎಲ್ಲರಿಗೂ ನಮ್ಮ ಅಧಿಕಾರಿಗಳ ವರ್ಗದಿಂದ ನಮಗೂ ಕೂಡ ಅದನ್ನು ತಿಳಿಸಲಿಕ್ಕೆ ಮತ್ತು ಅದನ್ನು ಹೇಳಲಿಕ್ಕೆ ಒಂದು ಸಂದೇಶ ಕಳಿಸಿದ್ದಾರೆ. ಆ ಸಂದೇಶದ ಪ್ರಕಾರ ಆ ಚಂದ್ರಗ್ರಹಣ ಕಾಲದಲ್ಲಿ ದೈವದ ದರ್ಶನ ಆಗಲಿ, ದೈವದ ಪೂಜೆಗಳಾಗಲಿ, ದೈವದ ಅನ್ನ ಸಂತರ್ಪಣೆ ಆಗಲಿ, ದೈವದ ಪ್ರಸಾದ ಆಗಲಿ ಏನೂ ಕೂಡ ಇರೋದಿಲ್ಲ. ಆ ಒಂದು 2:30ರಿಂದ 7 ಗಂಟೆ ತನಕ ಏನು ಒಂದು ಗ್ರಹಣ ಕಾಲ ಇದೆ, ಆ ಮೋಕ್ಷ ಆದ ನಂತರ ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಪೂರ್ವದಿಂದ ಏನು ನಡ್ಕೊಂಡ್ಬಂದಿದೆ ಆ ಥರ ಶುದ್ಧಿ ಮಾಡಿಬಿಟ್ಟು ಮುಂದಿನ ಕಾರ್ಯಗಳು, ಉತ್ಸವಗಳು, ಕಾರ್ಯಕ್ರಮಗಳು ಕೂಡ ಆ ಒಂದು 7:30ರಿಂದ ಸ್ಟಾರ್ಟ್ ಆಗುತ್ತೆ. ಆ ಒಂದು ಪ್ರಾರಂಭಕ್ಕೆ ಆ ನಂತರ ಶುದ್ಧಿ ಆದ ನಂತರ ದೈವದ ಸೇವೆ ಆಗಲಿ, ದೈವದ ಉತ್ಸವ ಆಗಲಿ, ದೈವದ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಆತನ ಕೃಪೆನ ಪಾತ್ರರಾಗಿ ಅನುಕೂಲಗಳು ಮಾಡಿಕೊಳ್ಳಿ. ಆ ಒಂದು ಜಾಗೃತ ಪೀಠದ ಒಂದು ಸೇವೆನ ಎಲ್ಲರೂ ಮಾಡೋಣ. ಬಾಗಿಲು ಬಂದ್ ಮಾಡ್ತೀರಾ? ಹೌದು. ಆವತ್ತಿನ ಆ ಒಂದು ಕಾಲದಲ್ಲಿ ಏನಿದೆ, ದೇವಸ್ಥಾನ ಒಂದು ಎಲ್ಲರಿಗೂ ದರ್ಶನಕ್ಕೆ ಅವಕಾಶ ಇರಲ್ಲ. ನಮ್ಮ ಮಹಾದ್ವಾರ ಕೂಡ ಕ್ಲೋಸ್ ಆಗಿರುತ್ತೆ. ನಂತರ ಶುದ್ಧಿ ನಂತರ ಎಲ್ಲರಿಗೂ ಅವಕಾಶ ಇರುತ್ತೆ ದೈವ ದರ್ಶನಕ್ಕೆ. ಒಳ್ಳೇದಾಗ್ಲಿ. ದೈವ ದರ್ಶನ ಗ್ರಹಣದ ನಂತರ ದೈವ ದರ್ಶನ ಮಾಡಿ ಪೂರ್ಣ ಫಲ ಪಡ್ಕೊಳ್ರಿ. ಒಳ್ಳೇದಾಗಲಿ. ಅದು ಹುಣ್ಣಿಮೆ ಪ್ರಯುಕ್ತ ಮತ್ತು ಚಂದ್ರಗ್ರಹಣ ಪ್ರಯುಕ್ತ ದೇವಸ್ಥಾನವು ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ 7:30 ಸಂಜೆ 7:30ವರೆಗೆ ಮುಚ್ಚಲ್ಪಡುತ್ತೆ. ಆವಾಗ ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. 7:30 ನಂತರ ಮಾಮೂಲಾಗಿ ಈಗ ನಮ್ಮದು 6 ಗಂಟೆಯಿಂದ ಉತ್ಸವ ಹೊರಡ್ತಿತ್ತು. ಜಾತ್ರಾ ಪ್ರಯುಕ್ತ ಪ್ರತಿದಿನ ಉತ್ಸವ ಇದೆ. 6 ಗಂಟೆ ಹೊರಡ್ತಿತ್ತು, ಅದು 7:30 ನಂತರ ಹೊರಡುತ್ತೆ. ಹೀಗಾಗಿ ಎಲ್ಲ ಭಕ್ತರು ಸಹ 7:30ರಿಂದ 2 ಗಂಟೆ ಒಳಗೆ, ಮಧ್ಯಾಹ್ನ 2 ಗಂಟೆ ಒಳಗೆ ಮತ್ತು 7:30 ನಂತರ ಸಹ ದೇವರ ದರ್ಶನ ಮಾಡಬೇಕಾಗಿ ಭಕ್ತರಲ್ಲಿ ಕೋರ್ಬೇಕಾಗ್ತದೆ. ಗ್ರಹಣ 6:47ಕ್ಕೆ ಮುಗಿದಿದೆ. ಆನಂತರ ಎಲ್ಲ ದೇವಸ್ಥಾನವನ್ನು ಶುಚಿತ್ವಗೊಳಿಸಿ, ಶೌಚ ಶುದ್ಧಪಡಿಸಿ, ಹಾಗೆ ಯಥಾಸ್ಥಿತಿ ದೇವರ ಪೂಜೆ ನಡೆಸಿ ಮಹಾಮಂಗಳಾರತಿ ಆಗ್ತದೆ. ಮಹಾಮಂಗಳಾರತಿ ಜೊತೆ ಆಗೋದ್ರ ಮುಂಚೆ ಉತ್ಸವ ಹೊರಡುತ್ತೆ. ಉತ್ಸವ ಹೊರಡು ಬಂದ ನಂತರ ಮಹಾಮಂಗಳಾರತಿಯಾಗಿ ದೇವಸ್ಥಾನ ಯಥಾ ರೀತಿ ಮುಚ್ಚಲ್ಪಡುತ್ತೆ. ಮತ್ತು ತಿರುಮಲ ಸಹ ಮಾಮೂಲಂತೆ ದರ್ಶನ ಇರುತ್ತೆ. ದೇವಸ್ಥಾನ ಈಗ ಜಾತ್ರಾ ಪ್ರಯುಕ್ತ 27ರಿಂದ ಸಾರ್ವಜನಿಕ ದಾಸೋಹ ಬಂದಿದೆ ಸರ್. ಅದು ನಮ್ಮ ಏನು ದೇವಸ್ಥಾನದಲ್ಲಿ ಜಾತ್ರಾ ಕಾರ್ಯಕ್ಕೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸಿಬ್ಬಂದಿಗಳು, ಅವ್ರಿಗೆ ಮಾತ್ರ ದಾಸೋಹ ಇರ್ತದೆ. ಅದು 2ರಿಂದ 7:30 ತನಕ ಅದು ಕೂಡ ಬಂದಾಗಿರುತ್ತೆ.